ಎಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇನ್ನೂ ಯಾರು ಕೂಡ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಕೂಡಲೇ ಸಬ್ಸ್ಕ್ರೈಬ್ ಆಗಿ ಮತ್ತು ಆದರ್ಶ ವಿದ್ಯಾಲಯ ಮೊರಾರ್ಜಿ ಪ್ರವೇಶ ಪರೀಕ್ಷೆಗಳಿಗೆ ಸಂಬಂಧಪಟ್ಟಂತಹ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಟ್ಕೊಳ್ರಿ. ಈಗಾಗಲೇ ಈ ಒಂದು ಮೊರಾರ್ಜಿ ಶಾಲೆಯ ಒಂದು ತಾತ್ಕಾಲಿಕ ಒಂದು ಪ್ರೊವಿಷನಲ್ ಲಿಸ್ಟನ್ನು ಬಿಟ್ಟಿದ್ದರು. ಅದೇ ರೀತಿಯಾಗಿ ಆದರ್ಶ ವಿದ್ಯಾಲಯಕ್ಕೆ ಸಂಬಂಧಪಟ್ಟಂತಹ ಒಂದು ಮಾಹಿತಿಯನ್ನು ಕೂಡ ನಾನು ಈಗಾಗಲೇ ನಮ್ಮ ಚಾನಲ್ನಲ್ಲಿ ವಿಡಿಯೋವನ್ನು ಮಾಡಿ ಹಾಕಿದ್ದೇನೆ. ನೀವು ಆ ಒಂದು ವಿಡಿಯೋವನ್ನು ಕೂಡ ನಮ್ಮ ಚಾನಲ್ಗೆ ಹೋಗಿ ಕಂಪ್ಲೀಟಾಗಿ ನೋಡ್ಕೋಬೋದು. ಅದರ ಬಗ್ಗೆ ಕೆಲವು ಅಪ್ಡೇಟ್ಸ್ಗಳನ್ನು ಕೊಟ್ಟಿದ್ದಾರೆ. ಅದೇ ರೀತಿಯಾಗಿ ಮೊರಾರ್ಜಿ ಶಾಲೆಗೆ ಸಂಬಂಧಪಟ್ಟಂತಹ ಹೊಸ ಅಪ್ಡೇಟ್ಸ್ಗಳು ಕೂಡ ಬಂದಿದೆ. ಅದನ್ನು ಕೂಡ ನಾನು ವಿಡಿಯೋಗಳನ್ನು ಮಾಡಿ ಈಗಾಗಲೇ ಚಾನಲ್ನಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ತಮಗೆ ಏನಾದರೂ ಡೌಟ್ ಇದ್ದರೆ ಆ ಒಂದು ವಿಡಿಯೋಗಳನ್ನು ತಾವು ಕಂಪ್ಲೀಟಾಗಿ ವಾಚ್ ಮಾಡ್ಬೋದು. ಅದೇ ರೀತಿಯಾಗಿ ಈ ಒಂದು ವಿಡಿಯೋದಲ್ಲಿ ತಮಗೆ ನಾನು ಏನು ಹೇಳ್ತಾ ಇದ್ದೀನಪ್ಪ ಅಂದರೆ ಮುಖ್ಯವಾದ ವಿಷಯ, ಈಗಾಗಲೇ ಮೊರಾರ್ಜಿ ಶಾಲೆಯ ಒಂದು ರಿಸಲ್ಟ್ ಬಂದಿತ್ತಲ್ಲಪ್ಪ, ಆ ಒಂದು ರಿಸಲ್ಟಿನಲ್ಲಿ ನೋಡಿ ಕರ್ನಾಟಕ ವಸತಿ ಶಿಕ್ಷಣ ಸಂಘ ಹೌದಾ. ನೀವು ಇಲ್ಲಿ KEಗೆ ಹೋದ ನಂತರ ಈ 3 ಡಾಟ್ಗಳ ಮೇಲೆ ಕ್ಲಿಕ್ ಮಾಡಿದ ಮೇಲೆ ನಿಮಗೆ ಪ್ರವೇಶ ಅಂತ ಇರುತ್ತೆ. ಪ್ರವೇಶದ ಮೇಲೆ ಕ್ಲಿಕ್ ಮಾಡಿದ ಮೇಲೆ KRIS ಅಂತ ಇದರ ಮೇಲೆ ಹೋದರೆ ನಿಮಗೆ ಇಲ್ಲಿ ಈ ಒಂದು ಯಾವುದು 2026-27 ಸಾಲ ತಾತ್ಕಾಲಿಕ ಸಂಚಿಕೆ ಪಟ್ಟಿ ಬಿಟ್ಟಿದ್ರಲ್ಲ, ಅದರಲ್ಲಿ ತುಂಬಾ ಪೇಜಸ್ಗಳಿದ್ವು. ನಿಮಗೆ ಅದನ್ನು ಡೌನ್ಲೋಡ್ ಮಾಡಲಿಕ್ಕೆ ಅಥವಾ ನಿಮ್ಮ ರಿಸಲ್ಟನ್ನು ನೋಡಲಿಕ್ಕೆ ನಿಮಗೆ ತುಂಬಾ ತೊಂದರೆ ಆಗ್ತಿತ್ತು. ಆ ಒಂದು ಕಾರಣದಿಂದ ಈಗ ಇಲ್ಲಿ ಡಿಸ್ಟಿಕ್ ವೈಸ್ ಏನಪ್ಪ ಅಂತಂದರೆ ಒಂದು ಹಂಚಿಕೆ ಪಟ್ಟಿಯನ್ನು ಬಿಟ್ಟಿದ್ದಾರೆ. ತಾತ್ಕಾಲಿಕ ಹಂಚಿಕೆ ಪಟ್ಟಿನ ನೀವು ನಿಮ್ಮ ಡಿಸ್ಟಿಕ್ಗಳ ಮೇಲೆ ನಿಮ್ಮದು ಯಾವ ಡಿಸ್ಟಿಕ್ ಧಾರವಾಡ ಆಗಿರ್ಬೋದು, ಹುಬ್ಬಳ್ಳಿ ಆಗಿರ್ಬೋದು, ಹಾವೇರಿ, ಕೊಪ್ಪಳ ಯಾವ ಡಿಸ್ಟಿಕ್ ಇದೆ ಆ ಡಿಸ್ಟಿಕ್ಕಿನ ಮೇಲೆ ನೀವೇನಾದರೂ ಕ್ಲಿಕ್ ಮಾಡ್ಕೊಂಡ್ರಪ್ಪ ಅಂದರೆ, ಉದಾಹರಣೆಗೆ ಧಾರವಾಡ ತೋರಿಸ್ತೇನೆ. ಧಾರವಾಡ ಜಿಲ್ಲೆಗೆ ಸಂಬಂಧಪಟ್ಟ ಬರುವಂಥ ಎಲ್ಲ ವಿದ್ಯಾರ್ಥಿಗಳ ಹೆಸರು, SITS ನಂಬರ್ ಮತ್ತು ಎಷ್ಟು ರ್ಯಾಂಕ್ ಬಂದಿದೆ ಮತ್ತು ಡಿಸ್ಟಿಕ್ ಮತ್ತು ಅಲೋಟೆಡ್ ಕ್ಯಾಟಗರಿಗಳನ್ನು ಕೂಡ ಇಲ್ಲಿ ಕೊಟ್ಟಿದ್ದಾರೆ. ನೀವು ಡಿಸ್ಟಿಕ್ ವೈಸ್ ನಿಮ್ಮ ವಿದ್ಯಾರ್ಥಿಗಳ ರಿಸಲ್ಟನ್ನು ತಾವು ಏನು ಮಾಡ್ಬೋದು ಈ ಒಂದು ಲಿಸ್ಟ್ನಲ್ಲಿ ನೋಡ್ಬೋದು. ಹೌದಾ, ಈ ಒಂದು ಮಾಹಿತಿ ತಮಗೆ ಅನುಕೂಲ ಆಗಿದೆ ಅಂದ್ಕೊಳ್ತೀನಿ. ಇನ್ನು ಯಾರಿಗೆ ಈ ಒಂದು ಮಾಹಿತಿ ತಲುಪಿಲ್ಲ ಅಂಥವ್ರಿಗೆ ವಿಡಿಯೋಗಳನ್ನು ಶೇರ್ ಮಾಡಿರಿ ಮತ್ತು ವಿಡಿಯೋವನ್ನು ಕಂಪ್ಲೀಟಾಗಿ ನೋಡಿದ್ದಕ್ಕೆ ತಮಗೆಲ್ಲರೂ ಕೂಡ ಧನ್ಯವಾದಗಳನ್ನು ಹೇಳ್ತಾ, ಇನ್ನೂ ಹೆಚ್ಚಿನ ಅಪ್ಡೇಟ್ ಮೊದಲನೇ ಸುತ್ತಿನ ಸೀಟು ಹಂಚಿಕೆ, ಎರಡನೇ ಸುತ್ತಿನ ಸೀಟು ಹಂಚಿಕೆ ಬಗ್ಗೆ ಕೂಡ ನಿಮಗೆ ಮಾಹಿತಿಯನ್ನು ನಾನು ಹಾಕ್ತಾ ಇರ್ತೇನೆ. ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಡ್ರಿ ಅಂತ ಹೇಳ್ತಾ ತಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳು.